ಹುನಗುಂದ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಗಡಿ ಗಡಿ ಭಾಗದಲ್ಲಿ ಇಸ್ಬೆಟ್ ಅಡ್ಡೆ ಚಾಲೂ ಆಗಿದ್ದು, ಅದು ಚಾಲೂ ಆಗಿದ್ದರಿಂದ ನಮ್ಮ ಊರಿನ ಅಗಡಿ ಜನರಿಗೆ ಬಹಳ ತೊಂದರೆ ಉಂಟಾಗಿದೆ ಮತ್ತು ಹಲವರು 18 ವರ್ಷ ಒಳಗಿರುವ ಹುಡುಗರು ಕೂಡ ಅಲ್ಲಿ ನೋಡ್ಲಿಕ್ಕೆ ಹೋಗಿ ಅವರು ಕೂಡ ಅವರು ಆಡ್ತಿರೋದನ್ನು ನೋಡಿ ಅವರು ಕೂಡ ಕಲಿತು ಎಲ್ಲ ಇಸ್ಬೆಟ್ನ ಆಡಲು ಸ್ಟಾರ್ಟ್ ಮಾಡಿದ್ದಾರೆ. ಹೀಗಾಗಿ ಅದನ್ನು ನಾವು ತೆರವುಗೊಳಿಸಬೇಕೆಂದು ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಹಾಗೂ ಮುಂಡಗೋಡ ಪೊಲೀಸ್ ಠಾಣೆ ಮತ್ತು ಜಿಲ್ಲಾಧಿಕಾರಿ ಹಾಗೂ ಮುಂಡಗೋಡಿನ ತಹಶೀಲ್ದಾರ್ ಆಫೀಸ್ಗೆ ಕೂಡ ನಾವು ಅದನ್ನು ತೆರವುಗೊಳಿಸಬೇಕೆಂದು ಅರ್ಜಿಯನ್ನು ಕೊಡುತ್ತಿದ್ದೇವೆ. ನಿಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಲಮಾಣಿ ಅಂತ, ಅಗಡಿ. ಅಗಡಿ ಗ್ರಾಮದಾಗ ಕ್ಲಬ್ ಇರೋ ಸಂಬಂಧ ಭಾಳ ಸಣ್ಣ ಸಣ್ಣ ಹುಡುಗರು ಹೊಂಟಾರ್ರಿ ಅಲ್ಲಿ. ನಾವು ಭಾಳ ಸಲ ಹಿರಿಯರಿಗೂ ಹೇಳಿದ್ವಿ, ಅವ್ರ ಈಗ ಹೇಳಿದ್ರ ಮಾತು ಕೇಳುದಿಲ್ಪ. ಅವರಿಗೆ ಎಷ್ಟು ಹೇಳಿದ್ರು ಅವ್ರು ಅದನ್ನ ಮಾಡ್ತಾರ. ಅವ್ರಿಗೆ ಹಿಡ್ಕೊಂಡ ಕಾಯ್ಕೊಂತ ಇರಾಕಂತೂ ಆಗುದಿಲ್ಲ. ಅವ್ರ ಮನ್ಯಾಗೆಲ್ಲ ಪಾಲಕರಿಗೆ ಹೇಳಿ ಹಿಂಗೆಲ್ಲ ಮಾಡ್ತಾ ಇದಾರ, ಹಾಳಾಗ್ತಾ ಇದಾರ, ಸ್ವಲ್ಪ ಹೇಳಿ ಬುದ್ಧಿ ಹಾಕ್ರಿ ಅಂತ ಹೇಳಿದ್ರು. ಅವ್ರು ಸುಧಾರಣೆ ಆಗ್ತಿಲ್ಲ ಅಂದ್ರೆ ಮತ್ತೆ ನಾವು ಅವ್ರ ಮನ್ಯಾಗ ಕುಂತ ಹಿಡಿಯಾಕಂತೂ ಆಗುದಿಲ್ಲ ಅಂತೇಳಿ ಹಿರಿಯರು ಅಂದಾರ. ಹಂಗಾಗಿ ನಮ್ಗೆ ಏನು ಮಾಡ್ಬೇಕಂತೇಳಿ ತಿಳಿವಲ್ದ. ನಾವು ಆಲ್ರೆಡಿ ಈಗ ಪಂಚಾಯತ್ ಒಳಗೂ ಅರ್ಜಿ ಕೊಡ್ತಾ ಇದ್ದೀವಿ. ಈಗ ಮತ್ತು ಸ್ಟೇಷನ್ನಿಗೆ ಮತ್ತು ತಹಸೀಲ್ದಾರ್ ಆಫೀಸಿಗೂ ಅರ್ಜಿ ಕೊಡ್ತೇವಿ. ಅದು ಎಲ್ಲ ಸ್ವಲ್ಪ 18 ವಯಸ್ಸಿನ ಚಿಕ್ಕ ಹುಡುಗರು ಮತ್ತಾಗಲಿ ದೊಡ್ಡವರಾಗಲಿ ಬೆಳಗ್ಗೆ ಸಾಯಂಕಾಲ ಅಲ್ಲೇ ಇರ್ತಾ ಇದ್ದಾರೆ. ಅವ್ರದ್ದು ಮನಿತನ ಎಲ್ಲ ಬಿಟ್ಟು ಮನ್ಯಾಗೇನು ಪ್ರಾಬ್ಲಮ್ ಐತಂದ್ರು ಕೇರ್ ಮಾಡ್ಲಂಗೆ ಕೇರ್ಲೆಸ್ ಮಾಡ್ಕೊಂಡು ಈ ಥರ ಆಗ್ತಾ ಇರೋ ತೊಂದರೆಗಳಿಂದ ಅವ್ರ ಹೆಣ್ಮಕ್ಳು ಪಡ್ತಾ ಇರೋ ತೊಂದರೆಗಳೆಲ್ಲ ಕಣ್ಮುಂದೆ ನೋಡ್ತಾ ಇದ್ದೇವೆ. ಅದರ ಸಂಬಂಧ ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ಅರ್ಜಿ ಕೊಡೋಣ ಅಂತೇಳಿ ಅರ್ಜಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಈ ಕ್ಲಬ್ಬಿಗೆ ಸಂಬಂಧಪಟ್ಟಂತ ಯಾರಾದರೂ ಅಧಿಕಾರಿಗಳು ನಿಮ್ಗೆ ಗೊತ್ತಿದ್ರೆ ಅದಕ್ಕೇನಾದರೂ ತೆರವುಗೊಳಿಸೋದಂಥ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಾವು ಎಲ್ಲರೂ ಸೇರಿಕೊಂಡು ಅಗಡಿ ಗ್ರಾಮ ವತಿಯಿಂದ ನಿಮಗೆ ಕೇಳ್ಕೊಳ್ತಾ ಇದ್ದೀವಿ.